ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ PVC ಆರ್ಡರ್ ಯಾವ ಥರ ಮಾಡ್ಕೊಳ್ಳೋದು ಆನ್ಲೈನ್ ಮುಖಾಂತರ, ಅದು ಯಾವ ಥರ ಬರುತ್ತೆ, ಅದಕ್ಕೆ ಗೌರ್ಮೆಂಟ್ ಫೀಸ್ ಎಷ್ಟಿದೆ, ಅಷ್ಟು ಮಾತ್ರ ಪೇ ಮಾಡೋದು. ನಾವು ಯಾವುದೇ ಥರ ಹೋಗಿ ಸೈಬರ್ ಸೆಂಟ್ರಿಗೆ ಹೋಗಿ 1 2 ಕೊಡುವಂಥದ್ದು ಅವಶ್ಯಕತೆ ಇರಲ್ಲ. ನಾ ಹೇಳೋ ಸ್ಟೆಪ್ಗಳನ್ನು ಚಾಚು ತಪ್ಪದೆ ನೀವು ಫಾಲೋ ಮಾಡಿದಿರಪ್ಪ ಅಂತಂದರೆ ಅದು ಫುಲ್ ನಿಮಗೆ ನೀವು ಮನೇಲಿ ಕುತ್ಕೊಂಡು ನಿಮ್ಮ ಮೊಬೈಲ್ ಮುಖಾಂತರನೇ ಮಾಡ್ಕೋಬೋದು. ಅದು ಯಾವ ಥರ ಅಂತೇಳಿ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡಿ ವಿಡಿಯೋನ. ಸ್ಕಿಪ್ ಮಾಡಿದರೆ ಅರ್ಥ ಆಗೋದಿಲ್ಲ, ಆವಾಗಲೇ ನಿಮಗದು ಸ್ಟೆಪ್ಪು ಗೊತ್ತಾಗೋದು. ಸ್ಕಿಪ್ ಮಾಡಿ ಹೋಗ್ತಾ ಇದ್ದರೆ ಅದು ಗೊತ್ತಾಗೋದಿಲ್ಲ. ಓಕೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟು ತಿದ್ಕೊಳ್ಳೋಕ್ಕೆ ಯೂಸ್ಫುಲ್ ಆಗುತ್ತೆ. ಬನ್ನಿ ಯಾವ ಥರ ಅಂತೇಳಿ. ನೀವು ಮಾಡಬೇಕಾದ ಏನಪ್ಪ ಅಂತ, ಮೊಬೈಲಲ್ಲಾಗಲಿ ಸಿಸ್ಟಮಲ್ಲಿ ಸೇಮ್ ಇರುತ್ತೆ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಓಪನ್ ಆದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆವಾಗ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಆಧಾರ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಏನು ಫಸ್ಟ್ನಾಗ ಸರ್ಚಿಂಗಲ್ಲಿ ಆಧಾರ್ ಅಂತಿರುತ್ತೆ, ಕ್ಲಿಕ್ ಮಾಡ್ಕೊಂಡು ಅದಾದ ನಂತರ ನಿಮಗೆ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಲ್ಯಾಂಗ್ವೇಜ್ ಸೆಲೆಕ್ಟೆಡ್ ಅಂತಿರುತ್ತೆ ನೋಡಿ. ಈ ಥರ ಇದ್ರೆ ಮಾತ್ರ ನೀವು ಓಕೆ ಕೊಟ್ಕೊಳ್ಳಿ. ಆವಾಗಲೇ ನಿಮಗೆ ಬರೋದು ಈಸಿಯಾಗಿ. ಕೆಲವೊಂದು ನೀವು ಆಧಾರ್ ಅಂತ ಮತ್ತೆ ಫಸ್ಟ್ ನೀವು ತಿಳ್ಕೊಳ್ಳಿ, ಏನ ಸ್ಮಾಲಲ್ಲೇ ಇರಲಿ, ಬಿಗ್ ಲೆಟರಲ್ಲಿ ಸೆಲೆಕ್ಟ್ ಮಾಡಬೇಡಿ. ಸ್ಮಾಲ್ ಇಲ್ಲಿ ಇದ್ಬಿಟ್ರೆ ಅವಾಗ ಇದು ಬರುತ್ತೆ. ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ, ಈ ಥರ ಪೇಜ್ ಓಪನ್ ಆಗುತ್ತೆ. ಮತ್ತೆ ತಿರ್ಗಾ ಓಪನ್ ಆಗಲ್ಲ ಅಂತೇಳಿ ತಾನೇ ನಿಮಗೆ ಕೆಲವೊಂದು ಟೈಮಲ್ಲಿ ಅದು ಸರ್ವರ್ ಎರರ್ ಇತ್ತಪ್ಪ ಅಂದರೆ ತೋರಿಸ್ತದೆ. ಮತ್ತೆ ತಿರ್ಗಾ ನೀವು ಏನು ಮಾಡಬೇಕು, ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಇಲ್ಲಿ ಆಧಾರ್ ಅಂತೇಳಿ ಸರ್ಚ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಈ ಥರ ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಚೇಂಜ್ ಆಗುತ್ತೆ. ಲಾಗಿನ್ ಆಗಬೇಕು. ನೀವು ಲಾಗಿನ್ ಆಗೋದಕ್ಕೆ ಕೆಲವೊಂದು ಟೈಮಲ್ಲಿ ಆಧಾರ್ ಅಂತ ಹೋಗೋಣ, ಅದರಲ್ಲಿ ಸೇಮ್ ಬರುತ್ತೆ, ಯಾವುದು ಎಲ್ಲ ಒಂದೇ. ಕೆಲವೊಂದು ಆಪ್ಷನ್ನು ಸರ್ವರ್ ಬಿಜಿ ಇತ್ತಪ್ಪ ಅಂದರೆ ತೋರಿಸಲ್ಲ. ನಾನು ನಿಮ್ಗೆ ತೋರಿಸ್ತೀನಿ ಪ್ರತಿಯೊಂದು ಯಾವ ಥರ ತೋರಿಸೋದಿಲ್ಲ. ಕೆಲವೊಂದು ಬರೋಲ್ಲ ಅಂತೇಳಿ ಸುಳ್ಳು ಮಾಹಿತಿ ಎಲ್ಲ ಬರುತ್ತೆ. ಕ್ಲೋಸ್ ಮಾಡಿ ಮಾಡಬೇಕು. ಸ್ವಲ್ಪ ಹೊತ್ತು ಸರ್ವರ್ ಇಶ್ಯೂ ಇರುತ್ತೆ, ಆ ಥರ ಇದು ಸಲಿಂದ ನಂಗೆ ಮಾಡುತ್ತೆ. ಸುಮಾರು ಜನ ಓಪನ್ ಮಾಡ್ತಾ ಇರ್ತಾರಲ್ಲ, ಆ ಥರ ಆಗುತ್ತೆ. ಆಧಾರ್ ಅಂತ ಟೈಪ್ ಮಾಡ್ಕೊಂಡಾದ್ಮೇಲೆ ಮತ್ತೆ ತಿರ್ಗಾ ಫಸ್ಟ್ ಲೈನಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಚೇಂಜ್ ಆಗಬೇಕು. ಚೇಂಜ್ ಆದ್ರೆ ಮಾತ್ರನೇ ಗೊತ್ತಾಗೋದು. ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಅಂತೇಳಿ. ಅದಾದ ನಂತರ ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ, ಆಧಾರ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಅಂತ ಅನ್ನೋದಕ್ಕೆ ಕ್ಲಿಕ್ ಮಾಡ್ಕೊಂಡು ಅದಾದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ. ನೋಡಿ, ಆಧಾರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದು ಸರ್ವರ್ ಬಿದ್ದ ಈ ಥರ ಓಪನ್ ಆಗಬೇಕು ನೋಡಿ. ಈ ಥರ ಓಪನ್ ಆದ್ರೆ ಮಾತ್ರ ನಿಮಗೆ ಬರೋದು, ಇಲ್ಲ ಅಂದ್ರೆ ಬರೋದಿಲ್ಲ. ನೀವು ಬರುವವರೆಗೆ ಅದನ್ನು ಮತ್ತೆ 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 ಟ್ರೈ ಮಾಡ್ತಾ ಇದ್ದರೆ ಅದು ಕೊಡ್ತದೆ. ನೀವು ಬರೋಲ್ಲ ಅಂತ ಹೇಳ್ಬಿಟ್ಟು ಹಿಂಜರಿಬೇಡಿ. ಯಾವಾಗ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತೀನಿ, ಹಲವಾರು ಭಾಷೆಗಳು. ಈ ಥರ ಓಪನ್ ಆದಮೇಲೆ ನೋಡಿ ನಿಮಗೆ ಇಲ್ಲಿ ಆಧಾರ್ ಅಪ್ಡೇಟ್ ಅಂತ ಬರುತ್ತೆ, ಗೆಟ್ ಆಧಾರ್ ಅಂತ ಇರುತ್ತೆ, ಆಧಾರ್ ಸರ್ವಿಸ್ ಅಂತ ಇರುತ್ತೆ. ನಮಗೆ ಬೇಕಾಗಿರೋದು ಆಧಾರ್ PVC ಕಾರ್ಡ್ ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಗೆಟ್ ಆಧಾರಲ್ಲಿ ಕಿಲ್ಲಿ ಇದೆ ನೋಡಿ, ನಿಮಗೆ ಆಧಾರ್ PVC ಕಾರ್ಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಲಾಗಿನ್ ಬರುತ್ತೆ. ಲಾಗಿನ್ ಅಂತ ಬಂದಾದ್ಮೇಲೆ ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮದು ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರು ಮತ್ತು ಕ್ಯಾಪ್ಚರು ಕ್ಲೀನಾಗೆ ಟೈಪ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಲೈನಲ್ಲಿ ಆಧಾರ್ ನಂಬರ್ ಹಾಕೋಣ. ನಿಮ್ಮ ಆಧಾರ್ ನಂಬರ್ ಹಾಕಿ ಅದಾದ ನಂತರ OTP ಬರುತ್ತೆ. OTP ಇದ್ದಂಥ ಮೊಬೈಲ್ ನಂಬರ್ನ ನೀವು ನಿಮ್ಮ ಜೊತೆಗೆ ಇಟ್ಕೋಬೇಕು. OTP ಬರುತ್ತೆ, ಅಂದರೆ ಈಸಿ ಆಗುತ್ತೆ. ಬೇರೆ ಕಡೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಹೇಳಿ ಅದನ್ನೆಲ್ಲ ನೀವು ಮುಂಚೆಗೆ ಪ್ಲ್ಯಾನ್ ಮಾಡ್ಕೋಬೇಕು. ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ನೀವು ಇಟ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಎಂಟರ್ ಆದಮೇಲೆ ನಿಮಗೆ ಲಾಗಿನ್ ವಿತ್ OTP ಅಂತ ಬರುತ್ತೆ. ಈ ಥರ ಕೊಟ್ಟಾದ್ಮೇಲೆ ನಿಮಗೆ ಒಂದು OTP ಬರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದಾದ್ಮೇಲೆ ನೀವು ಇಲ್ಲಿ ಆ OTPನ ಹಾಕಬೇಕಾಗತ್ತೆ. OTP
ತಪ್ಪಾಗ್ಲಾರ್ದಂಗೆ ಹಾಕಿ. ಮತ್ತೆ ಇಲ್ಲ ಅಂದರೆ ನೆಕ್ಸ್ಟ್ OTP ಮತ್ತೆ ಹೋಗುತ್ತೆ, ಚೇಂಜ್ ಆಗ್ತಾ ಇರ್ತದೆ. ಕೆಲವೊಂದು ನೆಟ್ವರ್ಕ್ ಇಶ್ಯೂ ಇರುತ್ತಲ್ವಾ, ಅದಾದ ನಂತರ ನಿಮ್ದೊಂದು ಪೇಜ್ ಓಪನ್ ಆಗುತ್ತೆ ಈ ಥರ. ಈಗ ಇಲ್ಲಿ ನೋಡಿ ನೀವು ಆಧಾರ್ ಅಪ್ಡೇಟ್, ಡೌನ್ಲೋಡ್ ಆಧಾರ್, ಆಧಾರ್ ಕಾರ್ಡ್, PVC ಕಾರ್ಡ್ ಅಂತಿದೆ ನೋಡಿ. ಡಾಕ್ಯುಮೆಂಟ್ ಅಪ್ಡೇಟಿಗೂ ಇದೆ. ನಿಮಗೆ ಹಲವಾರು ಆಪ್ಷನ್ಗಳು ಇದ್ದಾವೆ. ನಿಮಗೆ ಇಲ್ಲಿ ನೋಡಿ ಫಸ್ಟಲ್ಲಿ ಆಧಾರ್ PVC ಕಾರ್ಡ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ನಿಮಗೆ ಫುಲ್ ನಿಮ್ಮ ಡೀಟೇಲ್ ಇಲ್ಲಿ ತೋರಿಸ್ತದೆ. ಈ ಥರ ತೋರಿಸಾದ್ಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿ, ನೆಕ್ಸ್ಟ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿ ನಿಮಗೆಲ್ಲ ಡೀಟೇಲ್ಸ್ ಏನಾದರೂ ಕರೆಕ್ಟ್ ಇರಲಿಲ್ಲಪ್ಪ ಅಂದರೂ ಅದಕ್ಕೂ ಅಲ್ಲೇ ನಿಮಗಿದೆ, ಅದನ್ನು ಮಾಡ್ಕೋಬೋದು. ಇದನ್ನು ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಡೋಕ್ಕಿಂತ ಮುಂಚೆನೇ ನೋಡ್ಕೊಳ್ಳಿ ನೀವು ಕರೆಕ್ಟಾಗಿದೆಯಲ್ಲ, ನಿಮ್ಮ ಅಡ್ರೆಸ್ಸು, ನಿಮ್ಮ ಡೇಟ್ ಆಫ್ ಬರ್ತು ನೋಡ್ಕೊಂಡು. ಪ್ರಿಂಟ್ ಆಗಿ ಬರುತ್ತೆ ಕಾರ್ಡು ನಿಮಗೆ ಪೋಸ್ಟ್ ಮುಖಾಂತರ. ಇದಕ್ಕೆ ಚಾರ್ಜಸ್ ಬಂದು 75 ರೂಪೀಸ್ ಇರುತ್ತೆ ನಿಮಗೆ. ಗೌರ್ಮೆಂಟ್ ಚಾರ್ಜಸ್ ಇರುತ್ತೆ, ಅದನ್ನ ನಿಮಗೆ ಅದು ಕ್ಲೀನಾಗೆ ತೋರಿಸ್ತದೆ. ಅದು ಮಾತ್ರ ಪೇ ಮಾಡೋದು, ಮತ್ತೆ ಯಾರಿಗೂ ಇಲ್ಲ. ಇಲ್ಲಿ ಕೊಟ್ಟಿದೆ ನೋಡಿ ನಿಮಗೆ ಆರ್ಡರ್ ಫಾರ್ 75 ರೂಪೀಸ್ ಅಂತಿರುತ್ತೆ ನೋಡಿ. ಇಲ್ಲಿ ಕಾರ್ಡ್ ಬರೋದಕ್ಕೆ ಒರಿಜಿನಲ್ ಡಿಜಿಟಲ್ ಕಾರ್ಡ್ ಅಲ್ಲಿ ತೋರಿಸಿದಾನೆ. ನಿಮಗೆ ಈ ಥರ ಕಾರ್ಡ್ ಬರುತ್ತೆ ನಿಮಗೆ ಮನೆಗೆ, ಪೋಸ್ಟ್ ಮುಖಾಂತರನೇ ಬರುತ್ತೆ. ಪೋಸ್ಟ್ ಮುಖಾಂತರ ಬಂದು ನಿಮ್ಗೆ ಕಾಲ್ ಮಾಡ್ತಾರೆ. ಯಾವ ಅಡ್ರೆಸ್ ಇದೆ ನೋಡಿ, ಅದೇ ನಿಮ್ಮ ಆಧಾರಲ್ಲಿ ಯಾವ ಅಡ್ರೆಸ್ ಇದೆ ಅದೇ ಅಡ್ರೆಸ್ಗೆ ಹೋಗುತ್ತೆ. ನೀವೇನು ಚೇಂಜ್ ಮಾಡ್ಸೋಕ್ಕಾಗಲ್ಲ, ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಮತ್ತೆ ನೆಕ್ಸ್ಟ್ ಅಂತ ಕೊಡ್ಬೇಕು. ಇಲ್ಲಿ ಬಂದರೆ ನೆಕ್ಸ್ಟ್ ಅಂತಿದೆ ನೋಡಿ, ಅದು ಪೇಮೆಂಟ್ ಮೆಥಡಿಗೆ ಹೋಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಇದು ಕಂಡೀಷನ್ಗಳಿಗೂ ನೀವು ಓಕೆ ಅಂತ ಅನ್ಬೇಕು. ಓಕೆ ನೀವು ಕೊಟ್ಟು ಎಕ್ಸೆಪ್ಟ್ ಮಾಡಬೇಕು. ಓಕೆ ಕೊಟ್ಟರೆ ನಿಮ್ಗೆ ಇಲ್ಲಿ ನೋಡಿ ಪೇಮೆಂಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕು, ಯಾವ ಥರ ಆನ್ಲೈನು ಏನು ಪ್ರತಿಯೊಂದು ಇಲ್ಲಿರುತ್ತೆ. ಅದಾದ ನಂತರ ನೀವೇನು ಇಲ್ಲಿ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಕ್ ಪೇಮೆಂಟ್ ಅಂತಿರುತ್ತೆ ನೋಡಿ, ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಇಲ್ಲಿ ಗ್ಯಾಪ್ ಇರ್ತಾ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ದಟ್ ಹ್ಯಾವ್ ರೆಡ್ ಅಂತ ಪೇಮೆಂಟ್ ಓಕೆನಾ. ಆ ಪೇಮೆಂಟ್ ಕೇಳ್ತಾ ಇರುತ್ತೆ, ಅದನ್ನು ಅಲ್ಲಿ ಗ್ಯಾಪ್ ಇದ್ದದ್ದು ಫಿಲ್ ಮಾಡಿ ಓಕೆ ಕೊಟ್ಬಿಟ್ಟು ಇಲ್ಲಿ ಮೇಕ್ ಪೇಮೆಂಟಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಕ್ ಪೇಮೆಂಟಿಗೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ನೀವು ಹಲವಾರು ಇಲ್ಲಿ ಪೇಜು ಓಪನ್ ಇರುತ್ತೆ. UPI ಮುಖಾಂತರ ಮಾಡ್ಬೋದು, ಸ್ಕ್ಯಾನಿಂದ ಪೇ ಮಾಡ್ಬೋದು, ಕಾರ್ಡಿಂದ ಕೂಡ ಮಾಡ್ಬೋದು, ನೆಟ್ಟಿಂದ ಕೂಡ ಮಾಡ್ಬೋದು. ವ್ಯಾಲೆಟ್ ಅಂತ ನಿಮ್ದು ಫಾರ್ ಎಕ್ಸಾಂಪಲ್ ನೀವು ಫೋನ್ಪೇ, ಗೂಗಲ್ ಪೇ, ವ್ಯಾಲೆಟಲ್ಲಿ ಹಾಕಿರ್ತಾರಲ್ಲ ಕೆಲವೊಂದು, ಅದು ಕೂಡ ಇದರಲ್ಲಿ ತೋರಿಸ್ತಾ ಇರ್ತದೆ ನಿಮಗೆ. ನಿಮ್ಗೆ ಯಾವ್ದು ಬೇಕು ಅದು. ಈಗ UPI ತಗೋ ಸೆಲೆಕ್ಟ್ ಮಾಡಿ, ಇಲ್ಲ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಕೊಟ್ಟರೆ ಸ್ಕ್ಯಾನ್ ಕೊಡಿ. ಇಲ್ಲೊಂದು ಬಾರ್ಕೋಡ್ ಕೊಡುತ್ತೆ. ಅಂದರೆ ನೀವು ಫೋನ್ಪೇ ಮುಖಾಂತರ ಆಗಲಿ, ಗೂಗಲ್ ಪೇ ಮುಖಾಂತರ, Paytm, ಇನ್ನು ಯಾವ್ದು ಸ್ಕ್ಯಾನ್ ಮಾಡ್ತೀರಲ್ವ ಈಗ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅದೇ ಥರನೇ ಇಲ್ಲಿ ಜನರೇಟ್ QR ಕೋಡ್ ಅಂತಿದೆ ನೋಡಿ. ಜನರೇಟ್ QR ಕೋಡ್ ಅಂತಿರುತ್ತೆ, ಅದು ಕ್ಲಿಕ್ ಮಾಡಿ. ಈ ಥರ ನಿಮಗೆ ಓಪನ್ ಆಗುತ್ತೆ. ಅದಕ್ಕೆ ನಿಮಗೆ 5 ನಿಮಿಷ ಟೈಮಿಂಗ್ ಇರುತ್ತೆ, ಅಷ್ಟರೊಳಗಾಗಿ ನೀವು ಪೇ ಮಾಡಬೇಕು. ಇಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ತಿರ್ಗಿ 4 ಅವರ್ಸ್ ಆದಮೇಲೆ ನೀವು ಅಟೆಂಪ್ಟ್ ಮಾಡಬೇಕಾಗತ್ತೆ. ಇದನ್ನು ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನೋಡ್ಕೊಳ್ಳಿ. ಕರೆಕ್ಟಾಗಿ ಮಾಡಿದಿರಪ್ಪ ಅಂದರೆ ನೀವು ವಿತಿನ್ 10 to 15 ಡೇಸಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಸ್ಕ್ಯಾನ್ ಮಾಡ್ತೀರಾ, ಪೇಮೆಂಟ್ ಆಗುತ್ತೆ, ಅಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ, ಸಕ್ಸಸ್ ಬಂದ್ಬಿಡುತ್ತೆ. ಅದಾದ ನಂತರ ಮುಗೀತು ನಿಮ್ಮದು. ಇದು ಕಂಪ್ಲೀಟ್ ಪ್ರೊಸೆಸ್ ಆಯಿತು. ನಿಮ್ಮ ಮೊಬೈಲಿಗೆ ಒಂದು SMS ಬರುತ್ತೆ. SMS ಬಂದಾದಮೇಲೆ ನಿಮಗೊಂದು ಅಕ್ಲಾಸ್ಮೆಂಟ್ ನಂಬರ್ ಇರುತ್ತೆ. ಅದರಲ್ಲಿ ನೀವು ಕೂಡ ಅದು ಟ್ರ್ಯಾಕ್ ಮಾಡಿ ತಿಳ್ಕೊಬೋದು ಏನು ಎತ್ತ ಅಂತೇಳಿ ಮೆಸೇಜು. ಅದಾದಮೇಲೆ 10 to 15 ಡೇಸಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.